Good morning students. Today I will discuss some problems on basis and dimension. See the first problem. Prove that the subset B is equal to 1, 0, 0, 1 is a basis of V2 of R. So ನೋಡಿ ಇದು ಹೇಗೆ ಪ್ರೂಫ್ ಮಾಡೋದು. ಪ್ರಾಬ್ಲಮ್ ಇರೋದಿಷ್ಟ ಸಬ್ಸೆಟ್ ಕೊಟ್ಟಿದ್ದಾರೆ ಒಂದು 1, 0, 0, 1 ಅಂತ ಹೇಳಿ ವೆಕ್ಟರ್ಸ್ ಇದೆ ಸಬ್ಸೆಟ್ ಅಲ್ಲಿ. ದಟ್ ಇಸ್ ಎ ಬೇಸಿಸ್ ಆಫ್ V2 of R ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಬೇಸಿಸ್ ಅಂತ ಹೇಳ್ಬೇಕಂದ್ರೆ B is linearly independent, ಹಾಗೆ that spans V ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಹೇಗೆ ಇಲ್ಲಿ ಪ್ರೂಫ್ ಮಾಡೋದಂತ ಫಸ್ಟ್ given that B is equal to 1, 0, 0, 1 ಅಂತ ಹೇಳಿ ವೆಕ್ಟರ್ಸ್ ನ ಬರೆಯೋಣ. ಇದು ಲೀನಿಯರ್ಲಿ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಚೆಕ್ ಮಾಡಬೇಕು. ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ವೆಕ್ಟರ್ಸ್ ನ ಡಿಟರ್ಮಿನೆಂಟ್ ನಲ್ಲಿ ಚೂಸ್ ಮಾಡ್ತಾ ಇದೀನಿ. ಸೊ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡಿದ್ರೆ 1 into 1 is 1 minus 0 into 0 is 0. ಸೊ ಟೋಟಲ್ is 1 ಆಯಿತು. ದಟ್ ಈಸ್ ನಾಟ್ ಈಕ್ವಲ್ ಟು 0. Therefore B is linearly independent. The set of vectors of B is a linearly independent. So B linearly independent ಆಯಿತು. ನೆಕ್ಸ್ಟ್ this spans V ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ for x, y belongs to V2 of R ಅಂತ ಹೇಳಿ ತಗೋಣ. and C1, C2 belongs to R. C1 and C2 are the scalars. ಸೊ ಇಲ್ಲಿ x, y ಅಂದ್ರೆ it is a vector. ಸ್ಪ್ಯಾನ್ ಅಂತ ಹೇಳಿದ್ರೆ ಆ V2 of R ನಲ್ಲಿರುವಂತ ವೆಕ್ಟರ್ ನ B ನಲ್ಲಿರುವಂತ ಈ ವೆಕ್ಟರ್ಸ್ ಫಾರ್ಮ್ ಮಾಡ್ತಿದೆ ಅಂದ್ರೆ ಜನರೇಟ್ ಮಾಡ್ತಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಂದ್ರೆ ಆ ವೆಕ್ಟರ್ಸ್ ನ ಲೀನಿಯರ್ ಕಾಂಬಿನೇಷನ್ ನಮಗೆ ಎಂಟೈರ್ ವೆಕ್ಟರ್ ಸ್ಪೇಸ್ ನ ಕ್ರಿಯೇಟ್ ಮಾಡ್ತಿದೆ, ಜನರೇಟ್ ಮಾಡ್ತಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, V2 of R ಅಲ್ಲಿ ಒಂದು ವೆಕ್ಟರ್ ನ ಚೂಸ್ ಮಾಡ್ತಾ ಇದ್ದೀನಿ. ಇದನ್ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ನನಗೆ ಸ್ಕೇಲಾರ್ಸ್ ಬೇಕೇ ಬೇಕು. ಸೊ ಹಾಗಾಗಿ ಎರಡು ಸ್ಕೇಲಾರ್ ನ ಚೂಸ್ ಮಾಡ್ತಿದ್ದೀನಿ, ಯಾಕೆಂದ್ರೆ ಎರಡು ವೆಕ್ಟರ್ ಇದೆ ಅದಕ್ಕೆ. ಸೊ ಕನ್ಸಿಡರ್ ಹೇಗೆ ಅಂತ ಇದನ್ನ ಲೀನಿಯರ್ ಕಾಂಬಿನೇಷನ್ ಅಲ್ಲಿ ಬರೆದ್ರೆ ನೋಡಿ ಹೇಗೆ ಬರಿತೀವಿ. x, y is a vector. That vector is present in V2 of R. Now represent this vector in linear combination of the vector C1 into 1, 0 plus C2 into 0, 1. ಆಸ್ ಯೂಶುವಲ್ ನಾವಿಲ್ಲಿ C1 ಮತ್ತೆ C2 ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಆ C1 ಮತ್ತೆ C2 ಇನ್ ಟರ್ಮ್ಸ್ ಆಫ್ x ಅಂಡ್ y ನಲ್ಲಿ ಇರಬೇಕು. ಸೊ C1 into 1 ಅಂದ್ರೆ C1 ಪ್ಲಸ್ 0 ಅಂದ್ರೆ C1 ಬಂತು, C1 into 0 is 0 ಪ್ಲಸ್ C2 into 1 ಅಂದ್ರೆ C2 ಆಯ್ತು. ಸೊ ದಟ್ ಇಂಪ್ಲೈಸ್ C1 is equal to x and C2 is equal to y. Therefore this vector x, y is a linear combination of the vectors of B. ನೋಡಿ ಅಂದ್ರೆ ವೆಕ್ಟರ್ ಸ್ಪೇಸ್ ನಲ್ಲಿರುವಂತ ಎಲ್ಲಾ ವೆಕ್ಟರ್ಸ್ ನಾವು ಲೀನಿಯರ್ ಕಾಂಬಿನೇಷನ್ ಆಫ್ ದೀಸ್ ಟು ವೆಕ್ಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೋದು. ಇದೇನ್ ಬರುತ್ತೆ ಕರೆಸ್ಪಾಂಡಿಂಗ್ ಆಗಿ 1, 2 ಬರ್ಬೋದು, 2, 3 ಬರ್ಬೋದು. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ x ಮತ್ತೆ y ವ್ಯಾಲ್ಯೂನು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಿಮಗೆ ವೆಕ್ಟರ್ಸ್ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ V2 of R ಅಲ್ಲಿರುವಂತ ಎಲ್ಲಾ ವೆಕ್ಟರ್ಸ್ ಈ ವೆಕ್ಟರ್ಸ್ ಇಂದಾನೆ ನಾವು ಜನರೇಟ್ ಮಾಡಬಹುದು. ಸೊ therefore L of B is equal to V2 of R. Thus B is a basis of V2 of R. So ಅದು linearly independent ಆಗಿದೆ, ಹಾಗೆ ಸ್ಪ್ಯಾನ್ ಮಾಡ್ತಿದೆ. therefore it is a basis. ನೆಕ್ಸ್ಟ್ ಒನ್ ಅದೇ ತರನೇ ಇನ್ನೊಂದು ಪ್ರಾಬ್ಲಮ್ ಇದೆ. ಸೊ ಸೆಕೆಂಡ್ ಒನ್ ನೋಡಿ ಹೇಗೆ. ಸೆಕೆಂಡ್ ಒನ್ B is equal to 1, 1, 0, 1, 0, 1, 0, 1, 1. So is a basis of vector space V3 of R ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ 1, 1, 0, 1, 0, 1, 0, 1, 1. ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಮಾಡೋಣ. ಸೊ ದಟ್ ಗಿವ್ಸ್ ಡೆಲ್ಟಾ ಇಸ್ ಈಕ್ವಲ್ ಟು 1 into 0 minus 1 minus 1 into 1 minus 0 plus 0 into 1 minus 0. Delta is equal to 1 into minus 1 is minus 1.
-1 that is equal to -2 is not equal to 0. Therefore B is linearly independent. So ಇಲ್ಲಿ ನಮಗೆ ನೋಡಿ ಆರ್ಡರ್ ಟ್ರಿಪ್ಲೆಟ್ ಇರೋದು. ಸೊ ಮೋರ್ ಓವರ್ ವೆಕ್ಟರ್ ಸ್ಪೇಸ್ ಇಸ್ V3 of R. V3 of R ನಲ್ಲಿ ಇದೆ ಅಂದ್ರೆ ಅದು ವೆಕ್ಟರ್ ಸ್ಪೇಸ್ ನಲ್ಲಿರುವಂತ ವೆಕ್ಟರ್ಸ್ ಎಲ್ಲ ಆರ್ಡರ್ ಟ್ರಿಪ್ಲೆಟ್ ಅಲ್ಲಿ ಇರುತ್ತೆ. ಹಾಗಾಗಿ XYZ ಅಂತ ಅನ್ಕೊಂತಾ ಇದ್ದೀವಿ. ನಾವು ಸಿಂಪ್ಲಿ x1 x2 x3 ಅಂತ ಬೇಕಾದ್ರೂ ತಗೊಳ್ಬಹುದು. ಸೊ ನಾನು ಇಲ್ಲಿ XYZ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅಂಡ್ C1 C2 C3 belongs to R. So now consider x y z is equal to C1 into the first vector 1 comma 1 comma 0 plus C2 into second vector 1 comma 0 comma 1 plus C3 into third vector 0 comma 1 comma 1. So x y z is equal to C1 into 1 andre C1 plus C2 C3 into 0 andre 0. So C1 into 1 is C1 plus C2 into 0 andre 0 plus C3 comma C1 into 0 andre 0 ಇಲ್ಲಿ C2 plus C3. So that implies C1 plus C2 is equal to x comma C1 plus C3 is equal to y comma C2 plus C3 is equal to z. ಸೊ ಕರೆಸ್ಪಾಂಡಿಂಗ್ ಆಗಿ ಈಕ್ವೇಟ್ ಮಾಡಿದ್ರೆ ನಮಗೆ ಈ ಫಾರ್ಮೆಟ್ ನಲ್ಲಿ ನಮಗೆ ರಿಸಲ್ಟ್ಸ್ ಬಂತಾ ಹೋಯ್ತು. ಇದ್ರಲ್ಲಿ ನಾವೇನ್ ಮಾಡ್ಬೇಕಂದ್ರೆ C1 C2 C3 ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬೇಕು. ನಾನು ಇಲ್ಲಿ ಏನ್ ಮಾಡ್ತೀನಿ ಫಸ್ಟ್ ಇಕ್ವೇಶನ್ ಅಲ್ಲಿ ಅಂದ್ರೆ C1 is equal to x minus C2 ಅಂತ ಬರೀಬಹುದು. ಈ C1 ವ್ಯಾಲ್ಯೂ ಏನಿದೆಯೋ ಅದನ್ನ ಸೆಕೆಂಡ್ ಒನ್ ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ x minus C2 plus C3 is equal to y ಅಂತ ಬಂತು. ಅದನ್ನ C3 ಅಥವಾ minus C2 plus C3 is equal to y minus x ಅಂತ ಬರೀಬಹುದು. ನೋಡಿ ಅದರ ನೆಕ್ಸ್ಟ್ ಇಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ ಹೇಗೆ ಮಾಡ್ತೀನಿ ಅಂತ. ಸೊ ಇವೆರಡನ್ನು ಕನ್ಸಿಡರ್ ಮಾಡೋಣ. C2 plus C3 is equal to z and this one minus C2 plus C3 is equal to y minus x. ಇಲ್ಲಿ C2 C2 ಕ್ಯಾನ್ಸಲ್, C3 plus C3 ಅಂದ್ರೆ 2C3 ಆಯ್ತು. ಸೊ ಆಡ್ ಮಾಡ್ಕೊಂತಾ ಇರೋದು, ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು z plus y minus x ಆಯ್ತು. ಅಂದ್ರೆ C3 is equal to z plus y minus x all divided by 2. ಸೊ C3 ಸಿಕ್ತು. C3 ನ ಯೂಸ್ ಮಾಡ್ಕೊಂಡು ನಾವು C2 ನ ಫೈಂಡ್ ಔಟ್ ಮಾಡಬಹುದು. ಹೇಗೆ ಅಂದ್ರೆ here C2 plus C3 is equal to z. So C2 is equal to z minus C3. So C2 is equal to z minus C3 means this one z plus y minus x divided by 2. Take LCM. Here 2 is the LCM. So 2z minus z minus y plus x. ಈ ಮೈನಸ್ ಪೂರ್ತಿ ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಹಾಗೆ ಮಲ್ಟಿಪ್ಲೈ ಮಾಡ್ಕೊತಾ ಇದೀನಿ. 2z minus z ಅಂದ್ರೆ z minus x plus 2z minus y plus x all divided by 2 is C2. Now we have to find C1. So C1 na find out ಮಾಡಬೇಕು using C2. So C1 is equal to x minus C2 ಇದೆ. So ಅಲ್ಲಿ substitute ಮಾಡಿದ್ರೆ C1 is equal to x minus C2 means z minus y plus x divided by 2. So next ಏನಾಗುತ್ತೆ ಇದು ಅಂದ್ರೆ C1 is equal to take LCM. 2 is the LCM. So 2x minus z plus y minus x. So C1 is equal to 2x minus x ಅಂದ್ರೆ x plus y minus z divided by 2. So this is C1. C1 C2 C3 values ನ linear combination ಏನು ಬರ್ದಿದ್ವೋ ಅಲ್ಲಿಗೆ C1 C2 C3 values ನ substitute ಮಾಡಿ you will get the result. So ಅಷ್ಟೇ ನಾವು ಇಲ್ಲಿ ಮಾಡಬೇಕಾಗಿರೋದು. ಅದಾದ್ಮೇಲೆ as usual L of B is equal to V3 of R. So the spans ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಂಡ್ರೆ ಆಯ್ತು. It's enough. So ಅದೇ ತರನೇ next one, third one. ನೋಡಿ ಥರ್ಡ್ ಒನ್ ಹೇಗೆ. ಸೊ ಇಲ್ಲಿ E1 E2 E3 so on En ಅಂತ ಇದು ಸ್ಟ್ಯಾಂಡರ್ಡ್ ಬೇಸಿಸ್ n ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ನಲ್ಲಿರೋದು. ಸೊ ಇದನ್ನ ನೀವು ಇಲ್ಲಿ
ಲೀನಿಯರ್ಲಿ ಡಿಪೆಂಡೆಂಟ್ ಅಥವಾ ಇಂಡಿಪೆಂಡೆಂಟ್ ಅಂತ ಹೇಳೋದಕ್ಕೆ ಡಿಟರ್ಮಿನೆಂಟ್ ನ ಫೈಂಡ್ ಔಟ್ ಮಾಡಿ ನಾವು ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಫಾರ್ C1 C2 C3 so on Cn belongs to R. C1 is equal to C2 is equal to C3 is equal to Cn is equal to 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇಲ್ಲಿ ಕನ್ಸಿಡರ್ C1 into E1 plus C2 into E2 plus C3 into E3 plus 1 plus Cn into En is equal to 0. So next C1 into 1 comma 0 comma 0 so on 0 plus C2 into 0 comma 1 comma 0 so on 0 plus C3 into 0 comma 0 comma 1 so on 0 plus 1 plus Cn into 0 comma 0 comma 0 so on 1 is equal to 0 comma 0 comma 0 so on 0. So that is a 0 vector. So now on simplification C1 into 1 is C1 plus 0 plus 0 plus 0 ಬರುತ್ತಾ. ಇನ್ನು ನೆಕ್ಸ್ಟ್ C1 into 0 ಅಂದ್ರೆ 0, ಇಲ್ಲಿ C2 ಬರುತ್ತಾ, as usual C3 ಬರುತ್ತಾ, so on Cn is equal to 0 comma 0 comma 0 so on 0. So that implies C1 is equal to C2 is equal to C3 is equal to so on is equal to Cn is equal to 0. So ಇವೆಲ್ಲ 0 ಗೆ ಈಕ್ವೇಟ್ ಆಗಿದೆ ಅಂದ್ರೆ therefore the vectors are linearly independent. So ಅದು linearly independent ಆಗಿದೆ. ನೆಕ್ಸ್ಟ್ ಸ್ಪ್ಯಾನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಕ್ಕೆ for x1 comma x2 comma x3 so on xn belongs to Vn of R. So as usual ಈಗ ಆಲ್ರೆಡಿ C1 C2 belongs to R ಅಂತ ಹೇಳಿ ತಗೊಂಡ್ಬಿಟ್ಟಿದೀವಿ. So x1 comma x2 comma x3 so on xn is equal to C1 into 1 comma 0 comma 0 so on 0 plus C2 into 0 comma 1 comma 0 so on 0 E2 ಬರ್ಕೊಂತಾ ಇರೋದು. ನೆಕ್ಸ್ಟ್ plus C3 into 0 comma 0 comma 1 so on 0 plus so on plus Cn into 0 comma 0 comma 0 so on 1. ಸೊ ಇದನ್ನ ಈಕ್ವೇಟ್ ಮಾಡ್ಕೊಂಡ್ರೆ C1 is equal to x1 ಬರುತ್ತಾ, ಹಾಗೆ C2 is equal to x2 so on Cn is equal to xn ಬರುತ್ತೆ. Substitute these C1 C2 C3 and Cn to this linear combination. So last ಅಲ್ಲಿ conclusion ಹೇಳಿ these vectors spans Vn of R, therefore the vectors forms a basis of Vn of R ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು. ಸೊ ಇದು ಪ್ರಾಬ್ಲಮ್. ಇನ್ನು ಫೋರ್ತ್ ಮತ್ತೆ ಫಿಫ್ತ್ ಪ್ರಾಬ್ಲಮ್ ಇದೇ ತರನೇ ನಾನು ಇಲ್ಲೇನು ಸೆಕೆಂಡ್ ಒನ್ ಹೇಳ್ಕೊಟ್ಟೆ ಆಲ್ಮೋಸ್ಟ್ ಹಾಗೆ ಬರುತ್ತೆ. ಎಕ್ಸ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಕೇಳಿ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ. ಇದಿಷ್ಟು ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.